ಬೆಂಗಳೂರಿಂದ ಹೊಸಪೇಟೆಗೆ ಬರ್ಬೇಕಾಯ್ತು ನಾವು ಈ ರುಚಿ ಅನುಭವಿಸೋಕ್ಕೆ. ಸ್ವಲ್ಪ ನೈಸ್ ಮಾಡ್ಕೊಂಡು ಪ್ಲೇಟಿಗೆ ತಕೊಂಡು ಪಾವ್ ಬೇಸ್ ರೋಸ್ಟ್ ಮಾಡ್ಕೋಬೇಕು ಕ್ಲೀನಾಗಿ. ಕೊತ್ತಂಬರಿ ಪಾವ್ ಭಾಜಿ ರೆಡಿ. ನೋಡಿ, ವಿಷ್ಣು ಚಾಟ್ ಸೆಂಟರ್ ಗೋಬಿ ಮಂಚೂರಿ ರೆಡಿ. ವರ್ಷಾನ್ಗಟ್ಲಿಂದ ನಾವು ಇಲ್ಲೇ ಬರ್ತಾ ಇದ್ದೀವಿ. ಇಷ್ಟು ದೊಡ್ಡ ಚಾಟ್ ಹೋಟ್ಲೇ ನೋಡಿದ್ದಿಲ್ಲ, ಅಲ್ಲಿ ನಮಗೆ ಸಿಕ್ಬಿಟ್ಟಿದೆ ಇದು ಗೋಬಿ ಮಂಚೂರಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ವಿಜಯನಗರ ಜಿಲ್ಲೆ ಹೊಸಪೇಟೆ ಹಿಂದ್ಗಡೆ ನೋಡಿ ಕನಕದಾಸ ವೃತ್ತ. ಇದು ನಮ್ಮ ಎಡಗಡೆಗೆ ರೈಲ್ವೆ ಸ್ಟೇಷನು, ಬಲಗಡೆಗೆ ಹೊಸಪೇಟೆ ನಗರ, ಮೇನ್ ಬಜಾರ್, ಮೇನ್ ರೋಡು. ಇವತ್ತು ನಾವು ಹೊಸಪೇಟೆಗೆ ಬಂದಿರೋದು ಕಾರಣ, ಇಡೀ ಕರ್ನಾಟಕದಲ್ಲಿ ಇಂಥ ಒಂದು ಚಾಟ್ ಹೋಟೆಲ್, ಚಾಟ್ ಸೆಂಟರ್ ನೋಡಿಲ್ಲ. ನೀವು ನೋಡಬೇಕು, ಅಷ್ಟು ಅದ್ಭುತವಾಗಿದೆ. ಕೃಷ್ಣ ಪ್ಯಾಲೇಸ್ ಅಂತ ಹೋಟೆಲ್ ಕೆಳಗಡೆ ಒಂದು ಸಣ್ಣ ಬಂಡಿಯಿಂದ ಶುರು ಮಾಡಿ 1995ರಲ್ಲಿ, ಆಮೇಲೆ ಶ್ರೀರಾಮುಲು ಪಾರ್ಕ್ ಅಂತಿದೆ, ಅಲ್ಲಿಗೆ ಬಂದ್ರಂತೆ. ಅಲ್ಲಿಂದ ಇವತ್ತು ಫಾರೆಸ್ಟ್ ಆಫೀಸ್ ಎದುರುಗಡೆಗೆ ಚಾಟ್ಸ್ ಬಂಡಿ ಎಲ್ಲ ದೊಡ್ಡ ಹೋಟ್ಲ್ ಶುರು ಮಾಡ್ಯಾರಂದರೆ ನೀವು ನಂಬೋಕ್ಕೆ ಸಾಧ್ಯನೇ ಇಲ್ಲ. ರೆಡ್ಡಪ್ಪ ಅಂತ ಮಾಲೀಕರು, ಕರ್ಮಯೋಗಿ. ಅದ್ಭುತವಾದ ವಿಷ್ಣು ಚಾಟ್ ಕಾರ್ನರ್ ಅದು. ಇದು ಕನಕದಾಸ ವೃತ್ತ. ಇಲ್ಲಿಂದ ನಾವು ಬಲಗಡೆಗೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋದರೆ ಪ್ರಿಯದರ್ಶಿನಿ ಹೋಟೆಲ್ಗಿಂತ ಮುಂಚೆ ಸಿಗುತ್ತೆ ಬಲಗಡೆಗೆ ನೀವು ವಿಷ್ಣು ಚಾಟ್ ಕಾರ್ನರ್. ರೆಡ್ಡಪ್ಪ ಅಂತ ಅವ್ರನ್ನ ಮಾತಾಡ್ಸ್ಬಿಡೋಣ, ಅವರ ಕತೆ ಕೇಳೋಣ ಬನ್ನಿ. ನಮಗೆ ಮತ್ತು ನಿಮಗೆ ಯಾವ ಚಾಟ್ ರೆಸಿಪಿ ಮಾಡಿ ತೋರಿಸ್ತಾರೆ ಅದನ್ನು ನೋಡೋಣ ಬನ್ನಿ. ಕನಕದಾಸ ವೃತ್ತ ಹತ್ರ ನಿಮ್ಮ ಹತ್ರ ಮಾತಾಡಿದೆ ನಾನು. ಇವಾಗ ಇದು ಸ್ಟೇಷನ್ ರೋಡು. ನಮ್ಮ ಹಿಂದ್ಗಡೆಗೆ ಈ ಸ್ಟೇಷನ್ ರೋಡ್ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಹಾಗೆಯೇ ಇದು ಫಾರೆಸ್ಟ್ ಆಫೀಸು. ನನ್ನ ಬಲಗಡೆಗೆ ವಿಷ್ಣು ಪಾನಿಪುರಿ ಚಾಟ್ ಸೆಂಟರ್. ರೆಡ್ಡಪ್ಪ ಅವರು ಒಂದು ಬಂಡಿಯಿಂದ, ರೆಡ್ಡಪ್ಪ ಅವರು ಇದ್ದಾರೆ, ಅವ್ರಿಗೆ ಮಾತಾಡಿಸಿ ಈ ಸಾಮ್ರಾಜ್ಯ ಹೆಂಗೆ ಕಟ್ಟಿದ್ರು, ಈ ಹೋಟ್ಲ್ ಹೆಂಗೆ ಶುರು ಮಾಡಿದ್ರು, ಇಷ್ಟು ದೊಡ್ಡದಾಗಿ ಹೆಂಗೆ ಬೆಳೆದ್ರು ಮಾತಾಡ್ಸೋಣ, ತಿಳ್ಕೊಳ್ಳೋಣ ಬನ್ನಿ, ನೋಡೋಣ. ರೆಡ್ಡಪ್ಪ ಅವರು ಅಂದ್ರೆ ನೀವೇ? ವೀಕ್ಷಕರೇ ನೋಡಿ, ನಾನು ಹೇಳ್ತಾ ಬಂದ ಕರ್ಮಯೋಗಿ ಅಂತ ಹೇಳಿದ್ನಲ್ಲ, ಒಂದು ಸಣ್ಣ ಪುಟ್ಟ ಕಾರ್ಟ್, ಒಂದು ಬಂಡಿ, ಚಾಟ್ ಬಂಡಿ ಅಲ್ಲ ಸರ್? ಹೌದು ಸರ್. ಕೃಷ್ಣ ಪ್ಯಾಲೇಸ್ ಕೆಳಗಡೆ ಎದುರುಗಡೆ ಮಾಡಿಕೊಂಡು ಇವತ್ತು ಈ ರೀತಿ ಬೆಳೆದಿರೋ ಮಾಲೀಕರು ಇವರು. ನಮಗಿಲ್ಲಿ ಹೊಸಪೇಟೆಯಲ್ಲಿ ಸಬ್ಸ್ಕ್ರೈಬರ್ ಹೇಳಿದ್ರು, ನೀವು ಕವರ್ ಮಾಡಲೇಬೇಕಿದೆ ಅಂತ ಬಂದ್ಬಿಟ್ಟಿವಿ. ಇದ್ರ ಬಗ್ಗೆ ಸ್ವಲ್ಪ ನೀವೇ ಹೇಳ್ಬೇಕು, ಪರಿಚಯ ಮಾಡ್ಕೊಡ್ಬೇಕು ನಮಗೆ, ಯಾವ ರೀತಿ ನೀವು ಬೆಳೆದ್ರಿ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ. ಕೃಷ್ಣ ಪ್ಯಾಲೇಸ್ ಮುಂದೆ ನಾವು ಫಸ್ಟ್ ಬಂಡಿ ಇಟ್ಕೊಂಡಿವಿ ಸರ್ 95ರಾಗ. ಅಲ್ಲಿಂದ ಒಂದು 10 ವರ್ಷ ಅಲ್ಲಿ ಮಾಡಿದ್ವಿ. ಅಲ್ಲಿಂದ ಶ್ರೀರಾಮನ್ ಪಾರ್ಕ್ ಹತ್ರ ಬಂದ್ವಿ. ಅಲ್ಲಿ ಒಂದು 15 ವರ್ಷದ ಮಾಡಿದ್ವಿ. ಅಲ್ಲಿಂದ ಇಲ್ಲಿ ನಮ್ಮ ಅಂಗಡಿ ಮುಂದೆನೆ ಒಂದು ಬಂಡಿ ಇಟ್ಕೊಂಡಿದ್ವಿ. ಅಲ್ಲಿಂದ ಇಲ್ಲೇ ಒಂದು ಜಾಗ ಬಾಡಿಗೆ ತಗೊಂಡು ಈ ತರ ಅಂಗಡಿ ಮಾಡ್ಕೊಂಡಿವಿ ಸರ್. ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಸರ್, ಬನ್ನಿ ಸರ್ ಹೋಗೋಣ ಒಳಗೆ. ಸರ್ ಏನೇನಿದೆ ಸರ್ ಇವಾಗ ಈ ವಿಷ್ಣು ಚಾಟ್ ಸೆಂಟರ್ ಅಲ್ಲಿ? ಹ್ಞೂ ಸರ್, ಈ ಏರಿಯಲ್ಲಿ ಚಾಟ್ ಸೆಂಟರ್ ಸರ್ ಇದು. ಇಲ್ಲಿ ಚಾಟ್ಸ್ ಮಾಡ್ತೀರಾ? ಹಾಂ ಸರ್. ಓಕೆ. ಅದು ಕಚೋರಿ ನಮ್ದು ಫೇಮಸ್ ಸರ್, ಕಚೋರಿ ಮಾಡ್ತೀವಿ. ಕಚೋರಿ. ಹಾಂ ಸರ್. ತಮ್ಮ ಹೆಸರು? ಶ್ರೀನಿವಾಸ್. ಮಂಜುನಾಥ್ ಸರ್. ಮಂಜುನಾಥ್ ಅವರು. ನೀವೇ ಕಚೋರಿ ಮಾಡೋದಿಲ್ಲ, ಎಲ್ಲ ಚಾಟ್ಸ್ ನೀವೇ ಮಾಡ್ತೀರಾ? ಈಗ ಮಾಡ್ತಿರೋದೇನು? ಚಾಟ್ ಕಚೋರಿ. ಚಾಟ್ ಕಚೋರಿ. ಚಾಟ್ ಕಚೋರಿ ಸರ್. ಚಾಟ್ ಕಚೋರಿ ಮಾಡಕತ್ತಾರೆ. ಓಕೆ ಓಕೆ. ಮತ್ತೇನೇನು ಸಿಗುತ್ತೆ ಇಲ್ಲಿ ಸರ್? ಕಚೋರಿ, ಮಸಾಲೆ ಪೂರಿ, ಬೇಲ್ಪುರಿ, ಸೇವ್ ಪೂರಿ, ದಹಿ ಪೂರಿ, ಆಲೂ ಪೂರಿ, ಪಾನಿಪುರಿ, ಇವೆಲ್ಲ ಚಾಟ್ಸ್. ಎಲ್ಲ ಚಾಟ್ ಸೆಂಟರ್. ನೋಡೋಣ ಸರ್, ಮುಂದೆ ನೋಡ್ಕೊಂಡ್ ಬರೋಣ ಬನ್ನಿ. ಸರ್. ಇದೇನು ಸರಿ, ಪಾನಿಪುರಿಯಾ? ಹಾಂ ಸರ್, ಪಾನಿಪುರಿ. ಇಲ್ಲಿ ಪಾನಿಪುರಿ ನೋಡಿ. ಎಷ್ಟು ಪಾನಿಪುರಿಗೆ ಇಲ್ಲಿ ಸರ್? 30 ರೂಪಾಯಿ. 30 ರೂಪಾಯಿಗೆ ಒಂದು ಪಾನಿಪುರಿ, ಒಂದು ಪ್ಲೇಟ್ ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಸರ್ ಇಲ್ಲಿ ಹೋಟ್ಲು? ಸರ್ 12 ಗಂಟೆಯಿಂದ ರಾತ್ರಿ 10:30 ಸರ್. 10:30ವರೆಗೆ? ಹಾಂ ಸರ್. ಮಧ್ಯಾಹ್ನ 12 ಗಂಟೆಯಿಂದ. ಓಕೆ. ಇದೊಂದು ಪಾನಿಪುರಿ, ಸೇವ್ ಪುರಿ ಸರ್. ಇದು ಸೇವ್ ಪುರಿ ಮಾಡ್ತಿದ್ದಾರೆ ನೋಡಿ ರೆಡ್ಡಪ್ಪ ಅವರು. ಇದು ಮಸಾಲ ನೀವೇ ಮಾಡಿರ್ತೀರಾ ಮೊದಲೇ? ಹ್ಞೂ ಸರ್. ಸಾಲ್ಟ್ ಹಾಕೊಂಡ್ರು, ಮಸಾಲ ಹಾಕೊಂಡ್ರು, ಚಿಲ್ಲಿ ಮಸಾಲ, ಆಮೇಲೆ ಇದು ಗರಂ ಮಸಾಲ. ಹಾಂ ಸರ್. ಆಮೇಲೆ ಸ್ವಲ್ಪ ಈರುಳ್ಳಿ ಸರ್, ಕ್ಯಾರೆಟು, ಕೊತ್ತಂಬರಿ ಎಲ್ಲ ಇದೆ. ಹ್ಞೂ ಸರ್. ಟೊಮೊಟೊ ಸರ್. ಟೊಮೊಟೊ ಹಾಕೊಂಡ್ರು. ಇದು ಬಂದ್ಬಿಟ್ಟು ಇಲ್ಲಿ ಭಾಳ ಫೇಮಸ್ ಅಂತ ಇದು ಸರ್. ಇದು ಸ್ವೀಟ್ ಸರ್, ಸ್ವೀಟ್ ಸಾಸ್. ಹಾಂ ಸರ್. ಇದು ಗ್ರೀನ್ ಪೀಸ್ ಸರ್. ಗ್ರೀನ್ ಪೀಸ್. ಹಾಂ ಸರ್. ನೋಡಿ ಈ ರೀತಿ ಮೊದಲು ರೆಡಿ ಮಾಡಿಬಿಡ್ತಾರೆ.
ಇದು ಇದು ಮಸಾಲ ಸರ್, ಚಾಟ್ ಮಸಾಲ. ಸೊ ಈ ಚಾಟ್ ಮಸಾಲ ಎಲ್ಲ ಈಗ ಮಸಾಲ ಬಂದ್ಬಿಟ್ಟು ಎಲ್ಲ ಬೆಳಿಗ್ಗೆ ರೆಡಿ ಆಗಿರುತ್ತೆ. ಬೆಳಿಗ್ಗೆ ಹಾಂ ಸರ್. ಗ್ರೀನ್ ಪೀಸ್ ಎಲ್ಲ ರೆಡಿ ಆಗಿರುತ್ತೆ. ಹಾಂ ಸರ್. ನೀವು ಸಾಯಂಕಾಲ ಬಂದು ಇಲ್ಲಿ ರೆಡಿ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಓಹೋ ಸೂಪರ್. ಭಾಳ ಸ್ಪೆಷಲ್ ಆಗಿ ಕಾಣುತ್ತೆ ಅಲ್ಲ? ಹಾಂ ಸರ್. ಇದು ಕೂಡ ನೋಡಿ, ಇದು ನಾಟಿ ಸೇವ್ ತರ ಇದೆ ಸರ್. ನಾವೇ ಮಾಡ್ತೀವಿ ಸರ್. ಇವ್ರೆ ನಾವು ತರಲ್ಲ ಸರ್, ನಾವೇ ಮಾಡ್ತೀವಿ. ಹೌದಾ? ಏನೇನಿದೆ ಸರ್ ಮುಂದೆ? ಸರ್ ಇದು ಚಾಟ್ ಸೆಂಟರ್ ಐತೆ ಸರ್. ಈಗ ಚಾಟ್ ಸೆಂಟರ್ ನೋಡಿದ್ವಿ ನಾವು. ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡು ಇಲ್ಲಿಂದ ಚೈನೀಸ್ ಸರ್, ಪಾವ್ ಭಾಜಿ, ಗೋಬಿ ಮಂಚೂರಿ, ನೂಡಲ್ಸ್, ರೈಸ್ ಐಟಮ್ ಎಲ್ಲ ಸಿಗ್ತವೆ ಸರ್. ಇದು ಕಿಚನ್. ಹಾಂ ಸರ್, ಕಿಚನ್ ಸರ್. ಇದು ಕಿಚನ್ ನೋಡಿ, ಎಲ್ಲ ಸ್ವಚ್ಛವಾಗಿದೆ, ಬಹಳ ಹೈಜಿನಿಕ್ ಆಗಿದೆ ಕಿಚನ್ ನೋಡಿ. ಅಲ್ಲಿ ಗೋಬಿ ಇದೆ, ಗೋಬಿ ಮಂಚೂರಿ ಆಗ್ತಾ ಇದೆ ಸರ್. ಓಪನ್ ಕಿಚನ್. ಹಾಂ, ಓಪನ್ ಕಿಚನ್ ಸರ್. ಇಲ್ಲಿ ಸೀಟಿಂಗ್ ಎಲ್ಲ ಇದೆ. ಮತ್ತೆ ಮುಂದೆ ಇದೆ ಒಳಗೆ. ಇದು ನಾರ್ತ್ ಇಂಡಿಯನ್ ಸರ್. ಇಲ್ಲಿ ನಾರ್ತ್ ಇಂಡಿಯನ್ ಶುರು ಮಾಡಿದ್ದಾರೆ ಇವಾಗ. ಹಾಂ ಸರ್. ಇದು ನಾರ್ತ್ ಇಂಡಿಯನ್ ಕಿಚನ್. ಇಲ್ಲೆಲ್ಲ ಗೋಬಿ ಮಂಚೂರಿ ನೋಡಿ. ಇದು ಹೊಸಪೇಟೆಯ ಒಂದು ದೊಡ್ಡ ಚಾಟ್ ಹೋಟೆಲ್. ಇಲ್ಲಿ ಸರ್ ಸರ್ ಆಲೂ ಟಿಸ್ಟರ್ ಸರ್. ಆಲೂ ಟಿಸ್ಟರ್, ಫ್ರೆಂಚ್ ಫ್ರೈಸ್. ಆಲೂ ಟಿಸ್ಟರ್, ಫ್ರೆಂಚ್ ಫ್ರೈಸು. ಆಲೂ ಟಿಸ್ಟರ್ಸಿಗೆ ಇಲ್ಲಿ ರೆಡಿ ಆಗ್ತಾ ಇದೆ. ಹಾಂ, ರೆಡಿ ಆಗ್ತದೆ. ಒಂದು ಟಿಸ್ಟರ್ ಕೊಡಪ್ಪಲ್ಲ ಸರ್. ಇದು ಇದು ಫ್ರೆಂಚ್ ಫ್ರೈಸಾ? ಹಾಂ ಸರ್. ಸೊ ಈಗ ನೀವು ಬೇರೆ ಬೇರೆ ಬೋರ್ಡ್ ಹಾಕ್ತಿದ್ದೀರ ಅದಕ್ಕೆ? ಹಾಂ. ನೋಡಿ ಹೆಂಗಿದೆ ನೋಡಿ ಸರ್ ಕಲರು. ಹಾಂ, ಫ್ರೆಶ್ ಮಾಡ್ತೀವಲ್ಲ ಸರ್, ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದ್ಭುತವಾಗಿದೆ ಎಲ್ಲ ಇಲ್ಲಿ, ಚೆನ್ನಾಗಿದೆ. ಬಟ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕೈಯಾರೆ, ನಿಮ್ಮ ಕೈ ರುಚಿ ಏನು ಮಾಡಿ ತೋರಿಸ್ತೀರಾ ಸರ್? ಪಾವ್ ಭಾಜಿ ಮಾಡ್ತೀವಿ, ಗೋಬಿ ಮಂಚೂರಿ ಮಾಡ್ತೀವಿ ನೋಡಿ. ಪಾವ್ ಭಾಜಿ, ಗೋಬಿ ಮಂಚೂರಿ ವಿಷ್ಣು ಚಾಟ್ ಸೆಂಟರ್ದು ರೆಸಿಪಿ ನೋಡೋಣ ಸರ್. ಹಾಂ ಸರ್. ನಮ್ಮದೇ ಭಾಗ್ಯ ಇವತ್ತು. ಬನ್ನಿ. ರೆಡ್ಡಪ್ಪ ಸರು ನಮಗೆ ಪಾವ್ ಭಾಜಿ ಮಾಡಿ ತೋರಿಸ್ತೀನಿ ಅಂದರು. ಹ್ಞೂ ಸರ್. ಪಾವ್ ಭಾಜಿ ಕೌಂಟರ್ ಹಿಂದೆ ಇದೆ ಕಿಚನ್ನು, ಹೋಗಿ ನೋಡ್ಬಿಡೋಣ. ಹ್ಞೂ ಸರ್. ನೀವೇ ಮಾಡ್ತೀರಾ? ಹಾಂ ಸರ್, ಇವರು ನಮ್ಮ ಮಿಸ್ಸಸ್ ಮಾಡ್ತಾರೆ ಸರ್. ಹೌದಾ? ಅವ್ರ ಹೆಸರು ಸರ್ ಶಾರದಾ ಅಂತ ಸರ್. ಮೇಡಮ್ ಅವ್ರು ಮಾಡಿ ತೋರಿಸ್ತಾರೆ ನಮಗೆ. ಇಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ಟಿರಿ ಇಂಗ್ರೀಡಿಯೆಂಟ್ಸು ಏನೇನಿದೆ ಸರ್? ಕ್ಯಾಪ್ಸಿಕಮ್. ಇದು ಕ್ಯಾಪ್ಸಿಕಮ್ ಎಷ್ಟು? ಒಂದು 50 ಗ್ರಾಮ್. 5 ಪ್ಲೇಟ್ ಅಷ್ಟು ಆಗೋಷ್ಟು. ಸೊ ಒಂದು ದೊಡ್ಡ ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ, ಒಂದು ಟೊಮೆಟೊ, ಒಂದು ಬೆಳ್ಳುಳ್ಳಿ ಪೇಸ್ಟ್. ಎಷ್ಟಿದೆ ಅದು? 1 ಸ್ಪೂನ್. 2 ಸ್ಪೂನ್. 2 ಸ್ಪೂನ್. ಇದು ಇದು ತರಕಾರಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಅದು ಹೆಚ್ಕೊಂಡಿದ್ದು. ಅದು ಒಂದು ಸ್ವಲ್ಪ ಅದು ಒಂದು ಕಪ್ಪು. ಇದು ಗ್ರೀನ್ ಪೀಸ್. ಅದೆಷ್ಟಿದೆ? ಅದು ಒಂದು 100 ಗ್ರಾಮ್. 100 ಗ್ರಾಮ್ಸು. ಹಾಂ. ಹಾಲು ಸರ್. ಹಾಲು ಒಂದು 100. ಅದೆಷ್ಟು ಗ್ರಾಮು? ಅದು ಒಂದು 100 ಗ್ರಾಮ್ ಆಯ್ತಾ? 150 ಗ್ರಾಮ್ಸು. ಇಲ್ಲಿ ಸೇವು ಸ್ನ್ಯಾಕ್ಸ್ ಮೇಲೆ ಮೇಲ್ಕೊಳ್ಳೋದು. ಇದು ಇವೆಲ್ಲ ಸ್ಯಾಲೆಡ್ ಥರ. ಆಮೇಲೆ ಬಟರ್ ಬೇಕಾಗುತ್ತೆ. ಹಾಂ, ಇಷ್ಟೇ ಸಾಕು. ಆಮೇಲೆ ಬ್ರೆಡ್, ಪಾವ್. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಮಸಾಲ ಮಾಡಿಬಿಡ್ತಾರೆ ಮೇಡಮ್. ಈಗ ನೋಡೋಣ ಸರ್. ಸಾಲ್ಟ್ ಸರ್. ಸಾಲ್ಟ್ 1.5 ಸ್ಪೂನು. ಹಾಂ. ಖಾರ ಪುಡಿ 1.5 ಸ್ಪೂನು. ಹಾಂ ಸರ್. ಹಾಂ. 1 ಸ್ಪೂನ್ ಧನಿಯಾ ಪುಡಿ. ಧನಿಯಾ ಪುಡಿ ಅಷ್ಟೇ ಅದು. ಓಕೆ. 1 ಸ್ಪೂನ್. ಇದು ಗರಂ ಮಸಾಲ 1 ಸ್ಪೂನ್. ಗರಂ ಮಸಾಲ ಯಾವ್ದಾದ್ರು ಹಾಕೋಬೋದಲ್ಲ? ನಾವು ಇದೇ ಕ್ವಾಲಿಟಿ ಹಾಕ್ತೀವಿ. ಕ್ವಾಲಿಟಿ ಗರಂ ಮಸಾಲ. ಹಾಂ ಸರ್. ಒಂದು ಚೂರು ಇದು ಕಸೂರಿ ಮೇಥಿ. ಕಸೂರಿ ಮೇಥಿ ಒಂದು ಸ್ಪೂನು. ಅಷ್ಟೇ ಸರ್. ಅಷ್ಟೇ. ಇದನ್ನೇನು ಮಾಡೋದು ಈಗ? ಈಗ ಅದು ಸೈಡಿಗೆ ಇಟ್ಬಿಡ್ತೀವಿ ಸರ್. ಸೈಡ್ಗೆ ಇಟ್ಬಿಡೋದು. ಓಕೆ. ಬಟರ್ ಮಲ್ಲ ಪಾವ್. ಎಣ್ಣೆ ಹಾಕ್ತೀವಿ ಸರ್. ಎಣ್ಣೆ ಹಾಕಿದ್ರೆ ಬಟರ್. ಹಾಂ ಸರ್. ಬಟರ್ ಒಂದು 2 ಸ್ಪೂನ್ ಹಾಕ್ತೀವಿ ಸರ್.
ಆಮೇಲೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಈಗ ಟಮಾಟರ್ ಹಾಕೊಂಡು ಟಮಾಟ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಅಲ್ಲ ಬೆಳ್ಳುಳ್ಳಿ ಎರಡು ಅಲ್ಲ ಬೆಳ್ಳುಳ್ಳಿ ಹಾಂ ಈಗ ವೆಜಿಟೇಬಲ್ಸ್ ಇದು ಬಟಾಣಿ ಸರ್ ಗ್ರೀನ್ ಪೀಸ್ ಅದೆಲ್ಲ ಸ್ವಲ್ಪ ಆಗಲೇ ಕುಚ್ಕೊಂಡಿದ್ದೀವಿ. ಬಾಯ್ಲ್ ಆಗಿದೆ ಸರ್. ಅದು ಆಲೂಗಡ್ಡೆ ಹಾಂ ಸರ್. ಇದು ಮಸಾಲ ಹಾಕ್ಬೇಕು. ಈ ಹಂತಕ್ಕೆ ಮಸಾಲ ಹಾಂ ಇಷ್ಟಿಗೆ ಮಸಾಲ ಇಲ್ಲೇ ಹಾಂ ಸರ್. ಹಾಂ ನೈಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು. ಫುಲ್ ಬಾಯ್ಲ್ ಮಾಡ್ಕೋಬೇಕು. ಎಲ್ಲ ಐಟಮ್ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ನೈಸ್ ಮಾಡ್ಕೊಂಡು ಪ್ಲೇಟಿಗೆ ತಕೊಂಡು ಪಾವ್ ಬೇಸ್ ರೋಸ್ಟ್ ಮಾಡ್ಕೋಬೇಕು ಕ್ಲೀನಾಗಿ. ಸ್ವಲ್ಪ ನಾವು ಫಸ್ಟ್ಗೆ ಟೇಸ್ಟ್ ಮಾಡ್ಕೋಬೇಕು. ಉಪ್ಪು ಖಾರ ಐತೆ ಇಲ್ಲ ಅಂತ ಟೇಸ್ಟ್ ಮಾಡ್ಕೊಂಡು ಆಮೇಲೆ ಕಸ್ಟಮರ್ಸ್ ಕೊಡ್ಬೇಕು. ಈಗ ಇದು ರೆಡಿ ಆಯ್ತಮ್ಮ? ಹಾಂ ರೆಡಿ. ರೆಡಿ ಆಯ್ತಾ? ಈಗ ಮೇಡಮ್ ಟೇಸ್ಟ್ ಮಾಡಿ ನೋಡಿದ್ರು ಕರೆಕ್ಟ್ ಆಗಿದೆ ಅಂತೆ. ಇದು ಕಸ್ಟಮರ್ಸ್ಗೆ ಕೊಡ್ತಾರೆ ಇವಾಗ. ಈ ತರ ನಾವು ಪ್ರತಿಯೊಂದು ಹಂತದಲ್ಲೂ ಈ ತರ ಮಾಡ್ತಿರಲ್ಲ, ಸಪ್ರೇಟ್ ಆಗಿ ಮಾಡಿ ಮಾಡಿ ಕೊಡೋದು. ಸೊ ಇದು ಈಗ ನಾವು ರೆಡಿ ಮಾಡಿದ್ದು ಎಷ್ಟು ಪ್ಲೇಟ್ಸ್ ಆಗುತ್ತೆ ಇದು ಮಸಾಲ? 5 ಪ್ಲೇಟ್. 5 ಪ್ಲೇಟಿಗೆ ಈ ಮಸಾಲ ರೆಡಿ ಆಗುತ್ತೆ. ಇವಾಗ ಪಾವ್ ಬಟರ್ ಹಾಕ್ತೀರಿ ಫಸ್ಟ್ ಪಾವ್ಗೆ. ಎಷ್ಟು ಚಮಚ ಬಟರ್ ಬೀಳ್ತಾವ? 1 ಸ್ಪೂನ್ ಬಟರ್ ಹಾಕೋಬೇಕು. 1 ಸ್ಪೂನ್ ಬಟರ್. ಸ್ವಲ್ಪ ಎಣ್ಣೆ ಹಾಕೋಬೇಕು. ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಎಣ್ಣೆ ಅಷ್ಟೇ. ಪಾವ್ ಭಾಜಿ ಮಸಾಲ ಸ್ವಲ್ಪ ಹಾಕೋಬೇಕು. ಇದೇನು ಸ್ವಲ್ಪ ಪಾವ್ ಭಾಜಿ ಮಸಾಲ ಅದೆಲ್ಲಿ ಸಿಗುತ್ತೆ? ಇದು ಎವರೆಸ್ಟ್ ಮಸಾಲ ಸಿಗ್ತದೆ. ಓ ಎವರೆಸ್ಟ್ MTR ಹಾಕೋಬಹುದು. MTR ಎವರೆಸ್ಟ್ ಮಸಾಲ ಹಾಕಿದ್ರು ಪಾವ್ ಭಾಜಿ ಮಸಾಲ ಅದರಲ್ಲಿ ಬೆಣ್ಣೆಯಲ್ಲಿ. ಪಾವ್ ಕಟ್ ಮಾಡ್ಕೋಬೇಕು. ಈಗ ಒಂದು ಪಾವ್ ಕಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದ್ ನಂಗೆ ರೋಸ್ಟ್ ಮಾಡ್ಕೋಬೇಕು. ಪಾವ್ ರೋಸ್ಟ್ ಮಾಡ್ಕೊಂಡು ಕೊಡ್ಬೇಕು. ಇದು 1 ಪ್ಲೇಟ್. ಹಾಂ 1 ಪ್ಲೇಟ್. ಎಲ್ಲ ಹಾಕ್ರಿ. ಇದು ಪ್ಲೇಟ್ ನೋಡ್ತಾ ಇದೀವಿ ನಾವು. ಒಂದು ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಇದು ನಿಂಬೆಹಣ್ಣು, ಸೇವ್ ಹಾಕ್ತೀವಿ ಸರ್. ಕೊತ್ತಂಬರಿ ಸ್ವಲ್ಪ. ಕೊತ್ತಂಬರಿ. ಪಾವ್ ಭಾಜಿ ರೆಡಿ. ವೀಕ್ಷಕರೇ, ಪಾವ್ ಭಾಜಿ ಹೊಸಪೇಟೆ ವಿಷ್ಣು ಚಾಟ್ ಸೆಂಟರ್ದು ಸಾಕ್ಷಾತ್ ತೋರಿಸ್ಬಿಟ್ರು ಮೇಡಮ್, ಶಾರದಾ ಮೇಡಮ್ ಅವರು. ಮೇಡಮ್ ಧನ್ಯವಾದ. ಒಂದು ಚಾಟ್ ಸೆಂಟರ್ ಹೋಟೆಲ್ ನೋಡಿ ಫಸ್ಟ್ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಇವಾಗ ಮೇಡಮ್ ಶಾರದಾ ಮೇಡಮ್ ಅವರು ಅದ್ಭುತವಾಗಿ ವಿತ್ ಮಸಾಲ ತೋರಿಸ್ಬಿಟ್ರು. ಅದಕ್ಕೆ ಇನ್ನೂ ಮಂದು ಚಕಿತ ಆಗ್ಬಿಟ್ಟಿದೆ. ಇದೊಂದು ಭ್ರಮೆನೋ ಕನಸೋ ಅಂತ ಇನ್ನೂ ನಾನು ಕೈ ಚೂಟ್ಕೊಂಡು ಹೇಳ್ಕೋಬೇಕು. ಯಾಕಂದ್ರೆ ಒಂದು ಚಾಟ್ ಸೆಂಟ್ರಿಗೆ ಎಷ್ಟು ದೊಡ್ಡ ಹೋಟ್ಲು, ಆಮೇಲೆ ಅದ್ಭುತವಾಗಿ ರೆಸಿಪಿ ಕಂಪ್ಲೀಟ್ ತೋರಿಸ್ಬಿಟ್ರು. ಸೊ ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿ ಹೇಳೋ ಒಂದು ಕರ್ತವ್ಯ. ಮುಗಿಸ್ಬಿಡೋಣ. ಒಂದು ನೋಡ್ರಿ, ಬೆಂಗಳೂರಿಂದ ಹೊಸಪೇಟೆಗೆ ಬರ್ಬೇಕಾಯ್ತು ನಾವು ಈ ರುಚಿ ಅನುಭವಿಸೋಕ್ಕೆ. ಆಹಾ, ನಾಟಿ ನಾಟಿ ರುಚಿ. ಪಾವ್ ಭಾಜಿಯಲ್ಲಿ ಈ ಥರ ಇರ್ತದೆ ಅಂತ ನೀವು ಊಹಿಸ್ಕೊಂಡಿದ್ರೆ ಅದು ನಿಜ. ನೀವು ಹೊಸಪೇಟೆಗೆ ಬಂದರೆ ಟೂರಿಸ್ಟ್ ಸ್ಪಾಟ್ ಇದು. ಹಂಪಿ ಇದೆ, ಡ್ಯಾಮ್ ಇದೆ. ಬಂದರೆ ವಿಷ್ಣು ಚಾಟ್ ಕಾರ್ನರ್ ರೈಲ್ವೆ ಸ್ಟೇಷನ್ ಎದುರುಗಡೆ ವಿಸಿಟ್ ಮಾಡಿ ಪಾವ್ ಭಾಜಿ ತಿಂದ್ಬಿಟ್ಟು ಕಾಮೆಂಟ್ಸ್ ಹಾಕಿ. 35 ವರ್ಷ ಹಿಂದೆ ಒಂದು ಬಂಡಿಯಿಂದ ಶುರು ಮಾಡಿ ಇವತ್ತು ಹೋಟ್ಲಲ್ಲಿ ಅದೇ ರುಚಿ ಕೊಟ್ಟಿದ್ದಕ್ಕೆ ಇಷ್ಟು ಕಸ್ಟಮರ್ಸ್ ಇರ್ತಾರೆ. ನೋಡಿ, ಫಿಂಗರ್ ಚಿಪ್ಸು ನಮಗೋಸ್ಕರ ಮಾಡಿದ್ದಾರೆ. ಟೇಸ್ಟ್ ಮಾಡಿ ನೋಡ್ಬಿಡೋಣ. ಇದು ಪೊಟ್ಯಾಟೊ ಟ್ವಿಸ್ಟರ್ಸ್. ಆಗ ಒಂದು ಒಳಗಡೆ ಒಂದು ಸಣ್ಣದು ಒಂದು ಕಾರ್ಟ್ ಥರ ಮಾಡ್ಯಾರ. ಒಂದು ಸ್ಮಾಲ್ ಸ್ಟಾಲ್ ಇದು. ಅಲ್ಲಿ ಧನಂಜಯ್ ಮತ್ತು ಮಂಜುನಾಥ್ ಅವರು ನಮಗಾಗಿ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡಿದ ರೀತಿ ನೋಡ್ಬೇಕಾಗಿತ್ತು ನೀವು. ಆ ಒಂದು ಆಲೂಗಡ್ಡೆ ಬಗ್ಗೆನೂ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ.
ಫ್ರೆಶ್ ಆಗಿ ಪ್ರೊಕ್ಯೂರ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ಹಾಫ್ ಬಾಯ್ಲ್ ಮಾಡಿ ಮತ್ತೆ ರೋಸ್ಟ್ ಮಾಡ್ತಾರೆ. ಆ ಥರದ್ದು ಒಂದು ಫಿಂಗರ್ ಚಿಪ್ಸ್ಗೂ ಅಷ್ಟೊಂದು ಮುತುವರ್ಜಿ ವಹಿಸಿ ಎಕ್ಸ್ಪ್ಲೇನ್ ಮಾಡಿದರು. ನಮಗೆ ಅದು ಎಕ್ಸ್ಪ್ಲೇನ್ ಮಾಡೋ ರೀತಿ ನೋಡಿಬಿಟ್ಟು ಟೇಸ್ಟ್ ಮಾಡೋಕೆ ಅನಿಸ್ತದೆ. ಏನು ಸರ್? ಅದ್ಭುತವಾಗಿ. ಸೊ ಇಲ್ಲಿ ಸಾಸ್ ಕೊಟ್ಟರೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಟೊಮೆಟೊ ಸಾಸಲ್ಲಿ ಹೊಸಪೇಟೆಯ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವಿಷ್ಣು ಚಾಟ್ ಕಾರ್ನರ್ನ ಫಿಂಗರ್ ಚಿಪ್ಸ್. ಸೊ ಕೇಳಿರ್ಬೋದು ಕರುಮ್ ಕರುಮ್. ಆಹಾ ಹಾ, ಈ ಫಿಂಗರ್ ಚಿಪ್ಸು ಒಂದು ಕತೆ ಹೇಳಿದ್ರಿ. ಇದ್ರ ಹಿಂದೆ ಒಂದು ಕತೆ ಇದೆ. ಈ ಕತೆ ನೀವು ಕೇಳಬೇಕು ಅಂದರೆ ತಿಂದು ನೋಡಬೇಕು. ಅದು ತಿಂದ ತಕ್ಷಣ ಒಂದು ಕತೆ ನೆನಪಾಗ್ತದೆ ನಿಮಗೆ. ಅವ್ರು ಹೇಳಿದ್ರು ಸ್ವಂತ ಒಂದು ಆಲೂಗಡ್ಡೆಯಿಂದ ಭಾಳ ಒಂದು ಮುತುವರ್ಜಿ ವಹಿಸಿ ಫಿಂಗರ್ ಚಿಪ್ಸನ್ನು ಕೊಡ್ತೀವಂತ. ಫಿಂಗರ್ ಚಿಪ್ಸನ್ನು ಟೇಸ್ಟ್ ಮಾಡಿಸಿ ನಿಮ್ಮ ಮಕ್ಕಳಿಗೆ ಬಂದರೆ. ಇನ್ನು ಏನೇನಿದೆ ಐಟಮು? ಗೋಬಿ ಮಂಚೂರಿ ಒಂದು ರೆಸಿಪಿ ಒಂದು ಬಾಕಿ ಇದೆ, ಅದು ನೋಡ್ಬಿಟ್ಟು ಗೋಬಿ ಮಂಚೂರಿ ಟೇಸ್ಟ್ ಮಾಡ್ಕೊಳ್ಳೋಣ. ಸರಿ, ಇವಾಗ ನಾಗರಾಜ್ ಗೋಬಿ ಮಂಚೂರಿ ಮಾಡಿ ತೋರಿಸ್ತಾರೆ ಸರ್. ಹಾಂ, ನಾಗರಾಜ್ ಅವರೇ ಸರ್, ಗೋಬಿ ಮಂಚೂರಿ ನಿಮ್ಮದು ಎಷ್ಟು ಪ್ಲೇಟಿಗೆ ಮಾಡ್ತಿದ್ದೀರಿ ಇವತ್ತು? ಸರ್ ಈಗ 2 ಪ್ಲೇಟಿಗೆ ಮಾಡ್ತಾ ಇದೀನಿ ಸರ್. 2 ಪ್ಲೇಟಿಗೆ ಗೋಬಿ ಇಟ್ಕೊಂಡಿರಾ? ಮತ್ತೆ ಮೈದಾ, ಕಾರ್ನ್ ಫ್ಲವರ್, ಸಾಲ್ಟ್ 1/4 kg. ಇದು ಒಂದು 100 ಗ್ರಾಮ್, ಇದೊಂದು 100 ಗ್ರಾಮ್. ಓಕೆ, ಸಾಲ್ಟ್ ಟೇಸ್ಟ್ ಪ್ರಕಾರ ಕಲ್ಸ್ಕೋಬೇಕು. ಕಲಿಸಿ. ಎಸ್, ಫಸ್ಟ್ ಇದು ಹಾಕ್ಕೊಳ್ತೀರಾ ಮೈದಾ, ಆಮೇಲೆ ಕಾರ್ನ್ ಫ್ಲೋರ್, ಸಾಲ್ಟ್. ಆಲ್ಮೋಸ್ಟ್ 1-1.5 ಸ್ಪೂನ್ ಇದೆ ಸಾಲ್ಟ್. ಸರಿ, ಇವಾಗ ಇಷ್ಟು ಕಲಿಸ್ಕೊಳ್ಳೋದು. ಸರಿ, ಇಷ್ಟು ಕಲ್ಸ್ಕೊಳೋದು. ಅದಕ್ಕೆ ನೀರು ಹಾಕೊಳ್ಳೋದಾ? ನೀರು ಸರ್, ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಕ್ಲೀನಾಗಿ ಕಲಿಸ್ಕೋಬೇಕು. ಕ್ಲೀನಾಗಿ. ಕಲರು ಇದು ಬುಷ್ ಕಲರಾ? ಹ್ಞೂ ಸರ್, ಹ್ಞೂ ಸರ್, ಲೈಟಾಗಿ ಹ್ಞೂ ಸರ್. ಇಷ್ಟೇ. ಓಕೆ, ನಾರ್ಮಲಿ ಗೋಬಿ ಮಂಚೂರಿಯಲ್ಲಿ ಯೂಸ್ ಮಾಡ್ತಾರೆ ಚೈನೀಸ್ ಐಟಮ್ಸ್. ಇದು ಎಷ್ಟೊತ್ತು ಈ ಥರ ಕಲಿಸ್ತಾ ಇರಬೇಕು ನಾಗರಾಜ್? ಇಲ್ಲ ಸರ್, ಆಯ್ತು ಈಗ ಬಿಟ್ಬಿಡೋದು. ರೈಟ್, ಗೋಬಿ ಹಾಕ್ಬಿಡೋದಾ? ಹಾಕ್ಬಿಡೋದು ಸರ್. ಸೂಪರ್. ಗೋಬಿ ಹಾಕಿ ಬಿಡೋದು ಸರ್. ಎಣ್ಣೆದಾಗಿ. ಹಾಂ, ಮತ್ತೆ ರೋಸ್ಟ್ ಮಾಡ್ಕೊಳ್ತೀನಿ ಸರ್. ಹ್ಞೂ ಸರ್. 2ನೇ ಸಲ ರೋಸ್ಟ್ ಆಗ್ತಾ ಇದೆ. ಆಯ್ತಾ ಸರ್ ಇದು? ಆಯ್ತು. ನೋಡಿ, 2 ಸಲ ರೋಸ್ಟ್ ಆಗಿ ನೆಕ್ಸ್ಟ್ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸರಿ, ಎಲ್ಲ ರೋಸ್ಟ್ ಆಗಿತ್ತು. ಎಲ್ಲ ರೋಸ್ಟ್ ಆಯಿತು. ಮಸಾಲ ಹಾಕ್ಬಿಡುತ್ತೆ. ಮಸಾಲ ಮಾಡೋಣ ಸರ್. ಹಾಂ ಸರ್. ಫಸ್ಟ್ ಏನು ಮಾಡೋದು? ಎಣ್ಣೆ, ಆಯಿಲ್ ಹಾಕಿದ್ರಿ, ರಿಫೈಂಡ್ ಆಯಿಲ್, ಮೆಣಸಿನಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ. ಸರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅದೆಷ್ಟು ಸರ್? 1 ಚಮಚ. ಹಾಂ ಸರ್. ಟೊಮೊಟೊ ಸಾಸು. ಓಕೆ, ಅದು ಒಂದು 2 ದೊಡ್ಡ ಸ್ಪೂನಾ? ಒಂದೊಂದು ಸ್ಪೂನು, 2 ಪ್ಲೇಟಿಗೆ. ಆಮೇಲೆ ಚಿಲ್ಲಿ ಸಾಸು. ಸರ್ ಇದು ಗ್ರೇವಿ ನೀವೇ ಮಾಡ್ಕೊಂಡಿದ್ದು ಗ್ರೇವಿ? ನಾವು ಮಾಡ್ಕೊಂಡ್ರಿ. ಏನು ಹಾಕಿರ್ತೀರ ಇದ್ರಾಗ ಕೊಬ್ಬರಿ, ಗಸಗಸೆ, ಗೋಡಂಬಿ ಗ್ರೇವಿ ಮಾಡ್ತೀವಿ. ಹೌದಾ? ಹಾಂ. ಓಹೋ, ಕೊಬ್ಬರಿ, ಗಸಗಸೆ, ಗೋಡಂಬಿ ಎಲ್ಲ ಹಾಕಿ ಗ್ರೇವಿ ಮಾಡಿದ್ದಾರೆ, ಅದು ಹಾಕಿದ್ರು. ಸರ್ ಸಾಲ್ಟು, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಸ್ತೂರಿ ಮೆಂತಿ. ಆಯ್ತು. ಸರ್ ಮಸಾಲ ಎಲ್ಲ ರೆಡಿ ಆಯ್ತು. ಗೋಬಿ ಮಸಾಲ ರೆಡಿ ಆಯ್ತು ಸರ್? ಮಸಾಲ ರೆಡಿ ಆಯ್ತು. ಹಾಕಿ. ಇವಾಗ ಫ್ರೈ ಮಾಡ್ಕೊಂಡಿದ್ದೆಲ್ಲ ಗೋಬಿ. ಗೋಬಿ ಸರ್. ಇದು 2 ಪ್ಲೇಟ್ ಬರುತ್ತಂತೆ. ಅವ್ರೇನು ಬಂಡಿಯಲ್ಲಿದ್ರೆ ಅವಾಗಿಂದನೂ ಕಾಲಿಫ್ಲವರ್ದೇ ಗೋಬಿ ಮಂಚೂರಿ ಕೊಡೋದು. ಕೊತ್ತಂಬರಿ ಗಾರ್ನಿಶ್. ರೆಡಿ ಆಯ್ತು. ನೋಡಿ, ವಿಷ್ಣು ಚಾಟ್ ಸೆಂಟರ್ ಗೋಬಿ ಮಂಚೂರಿ ರೆಡಿ. ಎಸ್, ಸೂಪರ್. ಸ್ನ್ಯಾಕ್ಸ್ ಅದು ತುಂಬ ಚೆನ್ನಾಗಿರುತ್ತೆ.
ಎಲ್ಲ ಇವಾಗ ಇನ್ನೂ ಮಾಡಿಫೈ ಮಾಡಿದ್ದಾರೆ, ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಎಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಭಾಳ ಟೇಸ್ಟಿ ಇದೆ. ವರ್ಷಾನ್ಗಟ್ಲಿಂದ ನಾವು ಇಲ್ಲೇ ಬರ್ತಾ ಇದ್ದೀವಿ. ಅದನ್ನ ಟೇಸ್ಟ್ ನಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಅದರಲ್ಲೂ ಕಚೋರಿ, ಚಾಟ್ ಕಚೋರಿ ಅಂತೂ ಮೌತ್ ಲಿಕ್ಕಿಂಗ್ ಆ್ಯಂಡ್ ಮೌತ್ ವಾಟ್ರಿಂಗ್. ತುಂಬ ಚೆನ್ನಾಗಿದೆ. ಗೋಬಿ ಮಂಚೂರಿ ಭಾಳ ಚೆನ್ನಾಗಿರುತ್ತೆ. ಮಸಾಲ ಪಾಪಡ್, ಪಾನಿಪುರಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಗೋಬಿ ಮಂಚೂರಿ ಚೆನ್ನಾಗಿದೆ. ಹಾಸ್ಪಿಟಲ್ ಇದು ಹಳೇದು ಶಾಪು, ಸಣ್ಣದಲ್ಲಿತ್ತು, ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗೋಬಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ ಚೆನ್ನಾಗಿ ಸಿಗುತ್ತೆ ಇಲ್ಲೆಲ್ಲ. ಒಕೇಶನಲ್ಲಿ ಫ್ಯಾಮಿಲೀಸ್ ಎಲ್ಲ ಬರ್ತಾ ಇರ್ತೀವಿ. ಹೊಸಪೇಟೆಯಲ್ಲಿ ವಿಷ್ಣು ಚಾಟ್ ಸೆಂಟರ್ ಎಂಬುದು ಒಂದು ರೀತಿಯಲ್ಲಿ ಎಲ್ಲರ ಮನೆ ಮಾತ್ರ ಥರ ಮಾಡ್ತಾ ಇದ್ದಾರೆ ಇವಾಗ. ಅದಕ್ಕೆ ನಮ್ಮ ರೆಡ್ಡಿಯಪ್ಪ ಅವರು ಭಾಳ ಶ್ರಮಪಟ್ಟು ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್ ಇನ್ ಹೊಸಪೇಟೆಯಲ್ಲಿ. ಅದರಿಂದ ಇದೊಂಥರ ರೀಸನಬಲ್ ರೇಟು ಇದೆ, ಕ್ವಾಲಿಟಿನೂ ಮೇಂಟೈನ್ ಮಾಡಿರೋದ್ರಿಂದ ಎಲ್ಲರಿಗೂ ಒಂಥರ ಈವ್ನಿಂಗ್ ಅವರ್ಸಲ್ಲಿ ಒಂದು ಗೆಟ್ ಟುಗೆದರ್ ಪಾಯಿಂಟ್ ಥರ ಆಗಿದೆ. ನೋಡಿ ಬಿಸಿ ಗೋಬಿ ಮಂಚೂರಿ ಅದ್ಭುತವಾಗಿ ನೋಡಿ ಯಾವ ಥರ ಇದೆ. ಜ್ಯೂಸಿಯಾಗಿ ನೋಡಿ 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 ಇವ್ರು ಮಾಡ್ಕೊಳ್ಳೋ ಗ್ರೇವಿಯಿಂದ ಹಿಡಿದು ಪ್ರತಿಯೊಂದು ಐಟಮು ಸ್ವಂತ ಮಾಡ್ಕೊಳ್ತಾರೆ. ಅದು ಹೊಸಪೇಟೆಯಲ್ಲಿ ಅಷ್ಟು ಒಂದು ಅದ್ಭುತವಾಗಿ, ಅಂದರೆ 35 ವರ್ಷದ ಬಡವಳಿ ಬಿಡಿ, 35 ವರ್ಷದ ಎಕ್ಸ್ಪೀರಿಯನ್ಸ್ ಅಂದರೆ ಇನ್ನು ಹೆಂಗಿರಬೇಕು. ಗೋಬಿ ಕೂಡ ಫ್ರೆಶ್ ಗೋಬಿ ತಂದು ನೋಡಿ, ಎಷ್ಟು ದೊಡ್ಡ ದೊಡ್ಡ ಪೀಸ್ ಒಂದೊಂದು. ಇಷ್ಟು ದೊಡ್ಡ ಚಾಟ್ ಹೋಟ್ಲೇ ನೋಡಿದ್ದಿಲ್ಲ, ಅಲ್ಲಿ ನಮಗೆ ಸಿಕ್ಬಿಟ್ಟಿದ್ದು. ಗೋಬಿ ಮಂಚೂರಿ ಒಂದು ಟೇಸ್ಟ್ ಮಾಡ್ಬಿಡೋಣ. ಬಿಸಿ ಬಿಸಿ ರೀ. ವಿಜೃಂಭಣೆ ಈ ರುಚಿ. ಅಬ್ಬಾ, ಇಲ್ಲಿ ಪ್ರಮುಖವಾಗಿ ನಮಗೆ ಕಾಣೋದೇ ಅಂದರೆ ಆ ಮಸಾಲ ಇದೆಯಲ್ಲ ಅವ್ರು ಮಾಡ್ಕೊಂಡಿದ್ದು ಭಾಳ ಡಿಫ್ರೆಂಟ್ ಆಗಿದೆ. ಅಲ್ಲಿ ಇಲ್ಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಈ ಥರದ ಕ್ವಾಲಿಟಿ. ಇಷ್ಟು ಗುಣಮಟ್ಟದ ಒಂದು ಗೋಬಿ ಮಂಚೂರಿ ತಿನ್ನಬೇಕಂದ್ರೆ ಒಂದು ಅದ್ಭುತವಾದ ಇಂಥ ಒಂದು ಚಾಟ್ ಹೋಟ್ಲಿಗೆ ಬರಬೇಕು. ಚಾಟ್ ಸೆಂಟರ್ ಅಲ್ಲ, ಮತ್ತೆ ದೊಡ್ಡ ಬೃಹದಾಕಾರದ ಹೋಟ್ಲಿದು, ಬೃಹತ್ ಹೋಟ್ಲ್ ಅನ್ಬೋದು. ಏನು ಅದ್ಭುತವಾಗಿದೆ ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಅಂದರೆ ಹಿಂಗಿರ್ಬೇಕು ರೀ. ಹೊಸಪೇಟೆಗೆ ಟೂರಿಸ್ಟ್ ಥರ ಬಂದು ಅಲ್ಲಿ ಇಲ್ಲಿ ಹುಡುಕ್ತಿರ್ತಾರಲ್ಲ, ಒಳ್ಳೆಯದು ಇದು ಸಿಗಬೇಕು ಅಂತ ಚಾಟ್ಸು, ಅವರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, ಬನ್ನಿ, ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ, ಅಡ್ರೆಸ್ ಕೊಟ್ಟಿರ್ತೀನಿ, ಬಂದು ಟೇಸ್ಟ್ ಮಾಡಿ ನಮಗೆ ಹೇಳ್ತೀನಿ. ಸೊ ಇದು ಯಾಕೆ ಎಷ್ಟು ಫೇಮಸ್ ಆಗಿದೆ ಅನ್ನೋದು ನಮಗೆ 2 ಐಟಮಲ್ಲೇ ಗೊತ್ತಾಗ್ಬಿಡ್ತು. ಒಂದು ಪಾವ್ ಬಜಿ, ಇನ್ನೊಂದು ಗೋಬಿ ಮಂಚೂರಿ. ಸೊ ಇಂಥದ್ದೇ ಅದ್ಭುತವಾಗಿ ನಾವು ಅನ್ವೇಷಣೆ ಮಾಡ್ತೀವಿ, ಬೇರೆ ಬೇರೆ ಲೊಕೇಶನ್ಗೆ ಹೋಗ್ತೀವಿ, ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತೀವಿ, ಒಳ್ಳೊಳ್ಳೆ ರೆಸಿಪಿ, ಒಳ್ಳೊಳ್ಳೆ ಹೋಟ್ಲನ್ನ ಪರಿಚಯ ಮಾಡಿಸ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆರೋಗ್ಯವಾಗಿ ಬಾಳೋಣ. ಟೇಕ್ ಕೇರ್. ಚಿರಪರಿಚಿತರು ನೀವೆಲ್ಲ ನೋಡಿದ್ರೆ ಸಂಗಣ್ಣ ಹೋಟೆಲ್ ಹೊಸಪೇಟೆ ಕಿತ್ವಾಡ್ಗಿ ನಾವು ಎಪಿಸೋಡ್ ಮಾಡಿದ್ವಿ. ಅಲಸಂದಿ ವಡೆ ಸರ್, ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಯ್ತು ನಿಮ್ಮನ್ನ ಇಲ್ಲಿ ನೋಡಿ. ಬಹಳ ಸಂತೋಷ ಸರ್ ನಿಮ್ಮ ನೋಡಿ, ಎಲ್ಲ ನಿಮ್ಮನ್ನ ನೋಡಿ ನಮಗೆ ಬಹಳ ಖುಷಿ ಆಗ್ತಿರ್ತದೆ, ಕೇಳ್ತಾ ಇರ್ತೇವೆ ಹಂಗೆ. ಆಕ್ಚುಲಿ ಅವರ ಕತೆ ಏನಿದೆ, ಸಣ್ಣ ಕಾಟಿಂದ ದೊಡ್ಡ ಹೋಟ್ಲು, ಅದ್ರ ಬಗ್ಗೆ ಹೇಳಿದ್ದು ಇವರೇ ನಮ್ಗೆ ಬಂದು. ಬಹಳ ಅದ್ಭುತವಾದ ಹೋಟೆಲ್ ನಮ್ಮ ಪರಿಚಯ ಮಾಡಿಸಿ ನಿಮ್ಗೆ ಧನ್ಯವಾದ ಹೇಳ್ಬೇಕು. ಇಲ್ಲ ಸರ್, ಥ್ಯಾಂಕ್ಸ್ ಹೇಳ್ಬೇಕು. ಮಾಡಬೇಕು ಒಟ್ಟೆ ಮಾಡ್ಬೇಕಂತ ಹೇಳಿದೆ, ಮಾಡಿಬಿಟ್ಟಿವಿ ಸರ್ ನಾವು. ಒಳ್ಳೆ ಒಂದು ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ರಿ ನೀವು. ಚಲೋ ಆಯ್ತು. ಇಂಥದೇ ಹೊಸಪೇಟೆಗೆ ಎಲ್ಲಿದ್ರು ಹೇಳ್ರಿ ನೀವು. ಬಿಡಿ ಸರ್, ಧನ್ಯವಾದ ಹೇಳೋಣ. ನಿಮ್ಮ ಹೋಟ್ಲಿಗೆ ಒಂದ್ಸಲ ಬರ್ತೀವಿ. ಬರ್ತೀರಿ ಸರ್, ನೋಡ್ಲಿ ಹೆಂಗ್ ಬರಂಗಿಲ್ಲ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.